ಸೌರವ್ಯೂಹ, ಸೋಲಾರ್ ಸಿಸ್ಟಮ್, ಸೂರ್ಯ, ಎಲ್ಲ ಗ್ರಹ, ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರಗಳು, ಉಲ್ಕೆಗಳು ಒಟ್ಟಿಗೆ ಸೌರವ್ಯೂಹ, ಸೌರಮಂಡಲ ಎನ್ನುವರು. ಸೂರ್ಯ, ಗ್ರಹಗಳು, ಉಪಗ್ರಹಗಳು, ಧೂಮಕೇತುಗಳು, ಕ್ಷುದ್ರಗಳು, ಉಲ್ಕೆಗಳು ಒಟ್ಟು ಒಳಗೊಂಡಿಕ್ಕ ಸೌರವ್ಯೂಹ, ಸೌರಮಂಡಲ, ಸೋಲಾರ್ ಸಿಸ್ಟಮ್ ಎಂತಾರ. ಸೌರವ್ಯೂಹ ಅಂದ್ರೆ ಗೊತ್ತಾಯ್ತು ನಿಮ್ಗೆ. ಈಗ ಸೌರವ್ಯೂಹದಾಗ ಸೂರ್ಯನ ಬಗ್ಗೆ ಮೊದಲು ನೋಡೋಣ್ರಿ. ಸೂರ್ಯನ ರಚನೆ ಸೂರ್ಯ ರಚನೆದಾಗ 5 ಭಾಗ ಅವ. ಸೂರ್ಯ 6 ಭಾಗ ಅವ ಸೂರ್ಯನು ರಚನೆದಾಗ. ಮೊದಲಿಗೆ ಕೋರ, ಎರಡನೇದು ರೇಡಿಯೇಷನ್, ಮೂರನೇದು ಕನ್ವೆರೇಷನ್ ಜೂನ್, ನಾಲ್ಕನೇದು ಫೋಟೋಸ್ಫಿಯರ್, ಐದನೇದು ಕ್ರೋಮೋಸ್ಫಿಯರ್, ಆರನೇದು ಕೊರೋನಾ. ಗೊತ್ತಾಯ್ತು. ಸೂರ್ಯನ ರಚನೆ ಗೊತ್ತಾಯ್ತು. ಸೂರ್ಯನ ಒಳರಚನೆ ಕೊರೋನಾ, ಸೂರ್ಯನ ಹೊರರಚನೆ ಸೂರ್ಯನ ಒಳರಚನೆ ಕೋರ, ಸೂರ್ಯನ ಹೊರರಚನೆ ಕೊರೋನಾ. ಈಗ ಕೊರೋನಾ ಯಾವಾಗ ಕಾಣಿಸ್ತಂದ್ರೆ ನಮಗೆ ಸೂರ್ಯ ಗ್ರಹ ಸಮಯದಲ್ಲಿ ಕಾಣ್ತದ, ಸೂರ್ಯಗ್ರಹಣ ಸಮಯದಲ್ಲಿ ಕಾಣ್ತದ ಕೊರೋನಾ ಭಾಗ. ಸೂರ್ಯ ಅಂದ್ರೆ ಹೆಚ್ಚಾದಂದ್ರೆ ಹೈಡ್ರೋಜನ್, ಜಲಜನಕ ಹೆಚ್ಚದ 71% ಅದ. ಹೀಲಿಯಮ 26.5 ಅದ. ಸೂರ್ಯನು ಬಿಳಿ ಬಣ್ಣದ ಬೆಳಕನ್ನು ನೀಡುತ್ತಾನ. ಸೂರ್ಯನು ಹಳದಿ ಬಣ್ಣದ ನಕ್ಷತ್ರ. ಸೂರ್ಯ ಬಿಳಿ ಬಣ್ಣದ ಬೆಳಕು ನೀಡ್ತಾನ, ಆದ್ರೆ ಹಳದಿ ಬಣ್ಣದ ನಕ್ಷತ್ರ ಸೂರ್ಯ. ಸೂರ್ಯನಿಗೆ ಸಮೀಪವಾದ ನಕ್ಷತ್ರ, ಈಗ ಸೂರ್ಯ ಒಂದು ನಕ್ಷತ್ರನ, ಸೂರ್ಯನಿಗೆ ಸಮೀಪವಾದ ನಕ್ಷತ್ರ ಯಾವುದು ಅಂದ್ರ ಪ್ರಾಕ್ಸಿಮಾ ಸೆಂಟಾರಿ. ಯಾವುದು? ಪ್ರಾಕ್ಸಿಮಾ ಸೆಂಟಾರಿ ಸೂರ್ಯನಿಗೆ ಸಮೀಪವಾದ ನಕ್ಷತ್ರ. ಈಗ ಸೂರ್ಯನ ಭ್ರಮಣೆ, ಅಕ್ಷ ಭ್ರಮಣೆ ಎಟ್ಟದಂದ್ರ ತನ್ನ ಸುತ್ತಿರಕ 27 ದಿನ ಬೇಕು. ಆದ್ರ ವಿಶ್ವ ಸುತ್ತ ತಿರುಗಲ್ಕ ಎಷ್ಟಪ್ಪ ಅಂದ್ರೆ 250 ಟ್ರಿಲಿಯನ್ ವರ್ಷ ಬೇಕು. ಸೂರ್ಯನದು ಭ್ರಮಣೆ 27 ದಿನ, ತಾನು ಸುತ್ತಿರ್ಗಲ್ಕ 27 ದಿನ ಬೇಕು. ಅದು ಪರಿಭ್ರಮಣೆ, ಅದು ವಿಶ್ವ ಸುತ್ತ ತಿರುಗಲ್ಕ ಎಷ್ಟು 250 ಟ್ರಿಲಿಯನ್ ವರ್ಷ ಬೇಕು. ಭ್ರಮಣೆ, ಪರಿಭ್ರಮಣೆ. ಭ್ರಮಣೆ ಅಂದ್ರೆ ತನ್ನ ಸುತ್ತ 27 ದಿನ, ಪರಿಭ್ರಮಣೆ ಅಂದ್ರೆ ವಿಶ್ವ ಸುತ್ತ 250 ವರ್ಷ, 250 ಟ್ರಿಲಿಯನ್ ವರ್ಷ ಬೇಕು ಸೂರ್ಯಾಗ. ಈಗ ಸೌರವ್ಯೂಹದ ಮಾದರಿಗಳು. ಈಗ ಸೌರವ್ಯೂಹ ಬಗ್ಗೆ ಇಬ್ಬರು ವ್ಯಕ್ತಿಗಳು ಬೇರೆ ಹೇಳ್ತಾರ. ಏನ್ ಹೇಳ್ತಾರ? ಒಬ್ಬ ಭೂಕೇಂದ್ರ ಸಿದ್ಧಾಂತ ಮಂಡಿಸ್ತಾನ. ಯಾರು? ಟಾಲೆಮಿ. ಭೂಕೇಂದ್ರ ಸಿದ್ಧಾಂತವನ್ನು ಮಂಡಿಸಿದ ಅವ ಟಾಲೆಮಿ. ಈ ಟಾಲೆಮಿ ಏನ್ ಹೇಳ್ತಾನ? ಸೂರ್ಯನೇ ಇದು ಭೂಮಿನೇ ಸ್ಥಿರ, ಭೂಮಿಗೆ ಎಲ್ಲ ಸುತ್ತವ, ಸೂರ್ಯ, ಚಂದ್ರ ಎಲ್ಲ ಸುತ್ತವ ಅಂತ ಹೇಳ್ತಾನ. ಅದು ಭೂಕೇಂದ್ರ ಸಿದ್ಧಾಂತದಾಗ ಟಾಲೆಮಿ ಹೇಳ್ತಾನ. ಆದ್ರೂ ಇದು ಒಪ್ಪಲ್ಲ. ಮುಂದೆ ಮತ್ತವ ಯಾರು ಬರ್ತಾರ? ನಿಕೋಲ್ ಕೋಪರ್ಸ್ ಬರ್ತಾನ. ನಿಕೋಲ್ ಕೋಪರ್ಸ್ ಏನ್ ಮಾಡ್ತಾನ? ಸೂರ್ಯ ಕೇಂದ್ರ ಸಿದ್ಧಾಂತ ಮಂಡಿಸ್ತಾನ, ಸನ್ ಸೆಂಟರ್ ಥಿಯರಿ ಮಂಡಿಸ್ತಾನ. ಇದ್ರಾಗ ಏನ್ ಹೇಳ್ತಾನ ಇವ? ಸೂರ್ಯ ಸ್ಥಿರ, ಸೂರ್ಯಗೆ ಗ್ರಹಗಳು, ಭೂಮಿ, ಚಂದ್ರ, ಭೂಮಿಗೆ ಚಂದ್ರ ಸುತ್ತಾನ. ಸೂರ್ಯ ಸ್ಥಿರ, ಸೂರ್ಯನಿಂದ ಗ್ರಹಗಳು ತಿರುಗತ್ತವ ಅಂತ ಹೇಳ್ತಾನ. ಇದೇ ಎಲ್ಲರೂ ಒಪ್ಕೋತಾರ. ಯಾವುದು? ಸೂರ್ಯ ಕೇಂದ್ರ ಸಿದ್ಧಾಂತ ಒಪ್ಕೋತಾರ. ನಿಕೋಲಸ್ ಕೋಪರ್ ಅವ್ರ ಪ್ರತಿಪಾದನೆ ಎಲ್ಲರೂ ಒಪ್ಕೋತಾರ. ಈಗ ಗ್ರಹಗಳು ಅಂದ್ರೆ ಏನು? ನಕ್ಷತ್ರಗಳ ಗುರುತ್ವಕ್ಕೆ ಒಳಪಟ್ಟು ಸ್ವತಂತ್ರ ಕಕ್ಷಾ ಗೋಳಾಕಾರದ ಆಕಾಶಕಾಯಗಳನ್ನು ಗ್ರಹಗಳೆನ್ನುವರು. ಈಗ ಗ್ರಹಗಳಂದ್ರೆ ಏನಂದ್ರ, ಈಗ ನಕ್ಷತ್ರಗಳ ಗುರುತ್ವಕ್ಕೆ, ಈಗ ಸೂರ್ಯ ಅದ, ಅದ್ರ ಗುರುತ್ವಾಕರ್ಷಣಕ್ಕೆ ಒಳಪಟ್ಟು ಅದ್ರ ರೌಂಡ್ ಹಾಕದೆ ಗ್ರಹಗಳತ್ತಾರ. ಗ್ರಹಗಳು ಇಂಗ್ಲೀಷ್ ಅಂತಾರ ಪ್ಲಾನೆಟ್ ಅತ್ತಾರ. ಗ್ರಹಗಳ 2 ಪ್ರಕಾರ, ಒಂದು ಒಳಗ್ರಹ, ಒಂದು ಹೊರಗ್ರಹ. ಒಳಗ್ರಹ ಅಂದ್ರೇನು? ಮೊದಲಿನ 4 ಬರ್ತಾವಲ್ಲ ಒಳಗ್ರಹ, ಹಿಂದಿನ ಟೈಮ್ ಬರ್ತಾವಲ್ಲ ಹೊರಗ್ರಹ ಅಂತಾರ. ಮೊದಲಿನ ಯಾವ ಗ್ರಹಗಳಂದ್ರ, ಒಂದು ಬುಧವಾಗನ ಗ್ರಹಗಳ ವೀಕ್ಷತ. ಬುಧವಾಗನ ಗುರು ಬಿಡೋದು ಮಂಗಳ, ಇದು ಗುರು ಬಿಡೋದು ಶುಕ್ರ ಆಗನ ಶನಿ ಬಿಡೋದು ಬುಧ, ಇದು ರವಿ ಅಂದ್ರೇನು? ಭೂಮಿ. ರವಿ ಆಗನ ಸೋಮ ಬಿಡೋದು ಮಂಗಳ.
ಇವು ಒಂದೊಂದು ಬಿಟ್ಟು ಹೇಳೋದು. ಅವು ಮೊದಲಿನ ನಾವು ಬರ್ತಾವ ಬುಧುಡು ಸ್ಟಾರ್ಟ್ ಮಾಡಿದೆವು. ಅವು 4 ಒಳಗ್ರಹ. ಇನ್ನು ಹೊರಗ್ರಹ ಗುರು, ಶನಿ, ಯುರೇನಸ್, ನೆಪ್ಚೂನ್. ಫಸ್ಟಿಗೆ ಬುಧ ಗ್ರಹ ಬಗ್ಗೆ ಹೇಳ್ತಾ. ಬುಧ ಗ್ರಹ ಬಗ್ಗೆ ಮಾಹಿತಿ ಅಷ್ಟು ಹೇಳಲ್ಲ, ಮುಂದೆ ಶುಕ್ರ ಬಗ್ಗೆ ಹೇಳ್ತೀನಿ. ಬುಧ ಗ್ರಹ ಮಾಹಿತಿ ಅವ್ರ ಕ್ವಶನ್ ಕೇಳಿದ್ರೆ ಅಂದ್ರೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಲ್ಲ, ನಾ ಡಿಸ್ಕ್ರಿಪ್ಷನ್ ಒಟ್ಟು ಕೊಟ್ಟಿರ್ತೀನಿ. ಸ್ವಲ್ಪ ಹೇಳೋದ್ರೆ ಹೆಚ್ಚಕಮ್ಮಾಗಿರುತ್ತೆ, ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಲ್ಲ. ಅವು ನಾ ಕ್ಲಾಸ್ ಏನು ಓದಿರ್ತೀನಲ್ಲ, ಮಾತಾಡ್ತೀನಲ್ಲ, ಅವು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಅದಕ್ಕೆ ನಾವು ಈಗ ಶುಕ್ರ ಬಗ್ಗೆ. ಶುಕ್ರಾಗ ಏನಂತಾರ, ವೆನಿಸ್ ಅತ್ತಾರ. ಬುಧಕ್ಕಂತರು ಮರ್ಕ್ಯೂರಿ ಅತ್ತಾರ. ಬುಧಕ ಇಂಗ್ಲೀಷ್ನಾಗ ಮರ್ಕ್ಯೂರಿ ಅತ್ತಾರ, ಶುಕ್ರಾಗ ವೆನಿಸ್ ಅತ್ತಾರ. ಸೌರವ್ಯೂಹದಲ್ಲಿ ಅತ್ಯಂತ ಪ್ರಕಾಶ ಗ್ರಹ ನಮ್ಮ ಸೌರವ್ಯೂಹದಲ್ಲ, ಅದರಾಗೆ ಎಲ್ಲಕ್ಕಿ ಸೂರ್ಯ ಬಿಡು. ನಮ್ಮ ಸೌರವ್ಯೂಹದಾಗ ಅತ್ಯಂತ ಪ್ರಕಾಶವಾದ ಗ್ರಹ. ಹೊಳಿತದ, ಹಿಂಗ ಮಿನ್ಸ್ತದ, ಅಷ್ಟು ಮಿನ್ಸ್ತದ. ಇದನ್ನು ಮುಂಜಾನೆ ಗ್ರಹ ಅತ್ತಾರ. ಮುಂಜಾನೆ ಗ್ರಹ ಅತ್ತಾರ. ಇದು ಭೂಮಿಗೆ ಸಮೀಪ ಅದ. ಭೂಮಿಗೆ ಭಾಳ ಸಮೀಪ ಅದು. ಅದರಿಂದ ಭೂಮಿಗೆ ಅಂತಾರೆ ಇದಕ್ಕೆ ಅವಳಿ ಗ್ರಹ ಅಥವಾ ಸಹೋದರ ಅತ್ತಾರ. ಭೂಮಿಯ ಸಹೋದರ, ಭೂಮಿಯ ಅವಳಿ ಗ್ರಹ ಅತ್ತಾರ. ಇದು 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 ನೋಡು, ಇದೊಂದು ಏನದ, ಇದಕ್ಕೆ ಒಂದು ದಿನ ಆಗ್ಬೇಕಂದ್ರ, ಇದು ಒಂದು ದಿನ ರೌಂಡ್ ಹೊಡಿಬೇಕಂದ್ರೆ ಎಷ್ಟು 243 ದಿನ ಬೇಕು. ಆದ್ರೆ ಒಂದು ವರ್ಷ ಆಗಬೇಕು 225 ದಿನ ಬೇಕು. ಇಲ್ಲಿ ಏನು ಮಾಡ್ತದ, ದಿನನೇ ತಡ ಆಗ್ತದ, ವರ್ಷನೇ ಮೊದಲಾಗ್ತದ. ಇದ್ರಾಗ ಶುಕ್ರದಾಗ ದಿನನೇ ಏನು ಮಾಡ್ತದ, ದಿನನೇ ತಡ ಆಗ್ತದ. ಒಂದು ದಿನ ಆಗ್ಬೇಕಂದ್ರೆ ಶುಕ್ರದ ಒಂದು ದಿನ ಆಗ್ಬೇಕು. ನಮ್ಮಲ್ಲಿ ಒಂದು ದಿನ ಆಗ್ಬೇಕು 24 ಗಂಟೆ ಬೇಕು. ಆದ್ರೆ ಶುಕ್ರದ ಹಂಗಿಲ್ಲ, 243 ದಿನ ಬೇಕು ಒಂದು ದಿನ ಆಗ್ಬೇಕಂದ್ರೆ. ಆದ್ರೆ ವರ್ಷ ಆಗ್ಬೇಕಂದ್ರೆ ಹಂಗಿಲ್ಲ, 225 ದಿನ ಆಗ್ಬೇಕು. ದಿನ ಆಗ್ಬೇಕಂದ್ರ 243 ದಿನ ಆಗ್ಬೇಕು. ವರ್ಷ ಆಗ್ಬೇಕಂದ್ರ 225 ದಿನ ಆಗ್ಬೇಕು ಶುಕ್ರದಾಗ. ಇನ್ನು ಭೂಮಿ ಬಗ್ಗೆ ಸೆಪ್ರೇಟ್ ಹೇಳ್ತೀನಿ. ಭೂಮಿ ಒಂದಿರ ಬಿಡನ್ರಿ. ಇನ್ನು ಮಂಗಳಕ್ಕೆ ಅಂತಾರ ಮಾರ್ಸ್ ಅತ್ತಾರ. ಮಂಗಳಕ್ಕ ಹೆಸರುಗಳು ಏನೇನತ್ತಾರ, ಕುಬ್ಜ, ಕೆಂಪು ಗ್ರಹ, ಅಂಗಾರಕ ಅತ್ತಾರ. ಮಂಗಳ ಗ್ರಹಕ್ಕ ಮಂಗಳ ಉಪಗ್ರಹಗಳು ಫೆಮೋಸ್, ಡೈಮೋಸ್. ಈ ಮಂಗಳ ಗ್ರಹದಲ್ಲಿ ಅದ ಒಂದು ಜ್ವಾಲಾಮುಖಿದ ಒಂದು ಪರ್ವತ ಆಗ್ಯದ, ಅದೇ ನಿಕ್ಸ್ ಒಲಂಪಿಯಾ. ಈ ಜ್ವಾಲಾಮುಖಿ ಪರ್ವತ ಎಷ್ಟು ಕಿಲೋಮೀಟರ್ ಅದ, 21 ಕಿಲೋಮೀಟರ್ ಅದ. ಇದು ವಿಶ್ವ ಅಥವಾ ಬ್ರಹ್ಮಾಂಡದಲ್ಲಿ ಅತಿ ಎತ್ತರವಾದ ಜ್ವಾಲಾಮುಖಿ ಪರ್ವತ ಆಗ್ಯದ. ಭಾರತವು ಮಂಗಳ ಗ್ರಹಕ್ಕೆ ಸೆಪ್ಟೆಂಬರ್, ಇದ್ರ ಬಗ್ಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸ್ವಲ್ಪ. ಇನ್ನು ಗುರು ಹೆಚ್ಚು ಉಪಗ್ರಹ ಹೊಂದ್ಯದ. ಗುರು ಅತ್ಯಂತ ಹೆಚ್ಚು ಉಪಗ್ರಹ ಹೊಂದ್ಯದ. ಅದ್ರಾಗ ಯುರೋಪ್ಸ್, ಗ್ಯಾನಿಮೆಂಟಾ, ಕ್ಯಾಲಿಸ್ಟ್ರೋ ಹಿಂಗ ಹೆಚ್ಚು ಉಪಗ್ರಹ ಹೊಂದ್ಯದ. ಇನ್ನು ಶನಿ ಬಗ್ಗೆ ಟೈಟಾನಿಕ್ಸ್ ಉಪಗ್ರಹಗಳು. ಶನಿ ಉಪಗ್ರಹಗಳು ಟೈಟಾನಿಕ್ಸ್, ಎನ್ಸೆಂಡಾಲ್, ಡಯೋನಾ, ಹಫ್ರಿಯಾ ಇವೆಲ್ಲ ಉಪಗ್ರಹಗಳು, ಶನಿ ಉಪಗ್ರಹಗಳು. ಶನಿಯಾಗ ನೀವು ಬರ್ತದ ಯುರೇನಸ್ ಉಪಗ್ರಹಗಳು. ಮಿರಿಂಡಾ, ಏರಿಯಲ್, ಎಬ್ರಿಯಲ್, ಟೈಟಾನಿಯಾ, ಒಬೇರಾ ಇವು ಯುರೋಪ್ಸ್ ಉಪಗ್ರಹಗಳು. ಯುರೋಪ್ಸ್ಗೆ ಅಂತಾರ ಯುರೇನಸ್ ಅತ್ತಾರ ಇಂಗ್ಲೀಷ್ನಾಗ. ಅದ್ರಾಗ ಶನಿಗ ಸ್ಯಾಟರ್ನ್ ಅತ್ತಾರ, ಗುರುಗ ನೆಪ್ಚೂನ್, ಜುಪಿಟರ್ ಅತ್ತಾರ. ಈಗ ಹೇಳ್ತೀನಿ ಲಾಸ್ಟ್ ನಿಮ್ಗೆ. ಈಗ ನೆಪ್ಚೂನ್ ಕೊನೆಯ ಗ್ರಹ. ನೆಪ್ಚೂನ್ ಬಗ್ಗೆ ಯಾಟೇನು ಮಾಹಿತಿಲ್ಲ. ಮುಂದೆ ಪ್ಲೂಟೋ. ಈ ಪ್ಲೂಟೋ ಒಂದು ಗ್ರಹ ಇತ್ತು, ಆದರೆ 2006ದಾಗ ಇದು ಗ್ರಹ ಇಲ್ಲ ಅಂತ ತೆಗೆದು ಕೊಡಿದ್ರು. ಈ ಗ್ರಹಗಳ ಬಗ್ಗೆ ಮಾಹಿತಿ ಕೊಡ್ತೀನಿ. ಏನು ದೊಡ್ಡ ಗ್ರಹ ಯಾವುದು ಕೇಳ್ತಾರ. ದೊಡ್ಡ ಗ್ರಹ, ಸಣ್ಣ ಗ್ರಹ ಹೇಳ್ತಾರ. ಮುಂದೆ ದೊಡ್ಡದಿಂದ ಸಣ್ಣತನ ಗ್ರಹಗಳು ಎಲ್ಲಕ್ಕಿಂತ ದೊಡ್ಡದು ಗುರು, ಅದು ಆಗ ಶನಿ. ನಮ್ಮ ಭೂಮಿ 5 ನಂಬರ್ ಬರ್ತದೆ ದೊಡ್ಡದಾಗ. ಎಲ್ಲಕ್ಕಿಂತ ಸಣ್ಣದಂದ್ರೆ ಬುಧ. ಎಲ್ಲಕ್ಕಿಂತ ದೊಡ್ಡ ಗ್ರಹ ಯಾವುದು, ಗುರು. ಎಲ್ಲಕ್ಕಿಂತ ಸಣ್ಣ ಗ್ರಹ ಯಾವುದು, ಬುಧ. ನಮ್ಮ ಭೂಮಿ ಎಷ್ಟು ನಂಬರ್ ದೊಡ್ಡದಂದ್ರೆ 5 ನಂಬರ್ ದೊಡ್ಡದು. ತಿಳ್ಕೊಳ್ರಿ. ಮುಂದೆ ಉಪಗ್ರಹಗಳೇ ಇಲ್ಲ. ಯಾವ್ಯಾವಕ್ಕಿಲ್ಲ ಅಂದ್ರೆ ಬುಧಕ, ಶುಕ್ರಕ ಉಪಗ್ರಹಗಳೇ ಇಲ್ಲ. ಮಾತ್ರ ಸೂರ್ಯನಿಗೆ ಸಮೀಪವಾದ ಗ್ರಹ ಕೇಳ್ತಾನ. ಒಂದೇದು ಬುಧ ಗ್ರಹ ಸಮೀಪ ಅದ, ಅದರಾಗನ ಶುಕ್ರ ಅದ, ಅದರಾಗನ ಭೂಮಿ ಅದ, ಅದರಾಗನ ಮಂಗಳ ಅದ. ಅದನ್ನು ಕೇಳ್ತಾನ. ಮುಂದೆ ಸೂರ್ಯನಿಗೆ ಭೂಮಿ ಎಷ್ಟನೇ ಸಮೀಪವಾದ ಗ್ರಹ ಕೇಳ್ತಾನ. 3ನೇ ಸಮೀಪವಾದ
3ನೇ ನಂಬರ್ ಬರ್ತದೆ ಸಮೀಪವಾದ ಗ್ರಹ. ಇದು ಪಿ ಸಿ ಕೇನ ಪಿ ಎಸ್ ಕೇನ ಮುಂದೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಲ್ಲ, ಎಲ್ಲರ ಕ್ವಶನ್ ಕೇಳ್ತಾನೆ ನಾನು ಕೇಳ್ತೀನಿ. ಹಾಂ, ಈಗ ಭ್ರಮಣೆ ಪರಿಭ್ರಮಣೆ ಇದು ಮಿಸ್ಟೇಕ್ ಆಗ್ತದ. ಭ್ರಮಣೆ ಅಂದ್ರೇನು, ಪರಿಭ್ರಮಣೆ ಅಂದ್ರೇನು? ಈಗ ಭ್ರಮಣೆ ಅಂದ್ರೇನು, ತಾನು ಸುತ್ತ ತಿರುಗಾಡೋದಕ್ಕೆ. ಪರಿಭ್ರಮಣೆ ಅಂದ್ರು ಮಂದಿ ಸುತ್ತ ತಿರುಗಾಡೋದು. ಈಗ ತಾನು ಸುತ್ತ ತಿರುಗಾಡೋದು, ತಾನು ಸುತ್ತ ಜಲ್ದಿ ಯಾವ ತಿರುಗುತ್ತಾವಂದ್ರೆ ಗುರು ಗ್ರಹ ತಾನು ಸುತ್ತ ಜಲ್ದಿ ತಿರುಗ್ತದ. ಬರೀ 10 ಗಂಟೆ ತಾನು ಸುತ್ತ ಬರ್ಕಂತ ತಿರುಗಿಬಿಡ್ತದ. ಆದ್ರೆ ನಿಧಾನವಾಗಿ ತಿರುಗುತ್ತದ ಶುಕ್ರ. 243 ದಿನ ತೋರ್ತದ ಶುಕ್ರ ತಾನು ಸುತ್ತ ತಿರ್ಗಲ್ಕ. ಸ್ಪೀಡ್ ಯಾವ ಸುತ್ತ ಅಂದ್ರೆ ಗುರು 10 ಗಂಟೆದಾಗ ಬಡಕ್ಕನ ತಾನು ಸುತ್ತ ತಿರುಗಿಬಿಡ್ತದ. ಆದ್ರೆ ಶುಕ್ರ ಹಂಗಿಲ್ಲ, 243 ದಿನ ತೋರ್ತದ. 243 ದಿನ ತೋರ್ತದ ತಾನು ಸುತ್ತ ತಿರ್ಗಲ್ಕ. ಈಗ ಪರಿಭ್ರಮಣೆ ಅಂದ್ರೆ ತಾನು ಸುತ್ತ ತಿರ್ಗಲ್ಲ, ಮಂದಿ ಸುತ್ತ ತಿರ್ಗೋದು. ಅದ್ರಾಗ ಜಲ್ದಿ ಯಾವಾಗ ಮಂದಿ ಸುತ್ತ ತಿರುಗುತ್ತದ ಅಂದ್ರೆ ಬುಧ. ಬರೇ 88 ದಿನದಾಗ 88 ದಿನದಾಗ ಒಂದು ಸುತ್ತ ಹಾಕ್ಬಿಡ್ತದ, ಮಂದಿ ಸುತ್ತ ಹಾಕ್ಬಿಡ್ತದ. ಮಂದಿ ಸುತ್ತ ಅಂದ್ರೆ ಸೂರ್ಯನ ಸುತ್ತ ಹಾಕ್ಬಿಡ್ತದ. ನಂಗೆ ಮಂದಿ ಎಲ್ಲಕ್ಕೇನ ಸೂರ್ಯನೇ ಬುಧಲ್ಲ, ಸೂರ್ಯನ ಸುತ್ತ ಹಾಕ್ಬಿಡ್ತದ. ಇದು SDA ಕೇಳ್ಯಾರ, 2008 ಕೇಳ್ಯಾರ ಇದು. ಹಾಂ, ಈಗ ಕಡಿಮೆ ಇದು ಹೆಚ್ಚು ಯಾವ ತೋತಂದ್ರೆ ನ್ಯಾಪ್ಚೂನ್ ತೋತದ. 165 ವರ್ಷ ತೋತದ, 165 ವರ್ಷ. ಈಗ ಮಂದಿ ಸುತ್ತ ಯಾವ ಜಲ್ದಿ ತಿರುಗ್ತದ ಅಂದ್ರೆ ಬುಧ 88 ದಿನ. ಆದ್ರೆ ಇದು ಹೆಚ್ಚು ಸಮಯ ತೋತದ ನ್ಯಾಪ್ಚೂನ 165 ವರ್ಷ ತೋತದ. ಹಿಂಗ ಭ್ರಮಣೆ ಪರಿಭ್ರಮಣೆ. ಭ್ರಮಣೆ ಅಂದ್ರೇನು, ತಾನು ಸುತ್ತ ತಿರ್ಗೋದು. ಪರಿಭ್ರಮಣೆ ಅಂದ್ರೆ ಮಂದಿ ಸುತ್ತಗೋದು. ತಾನು ಸುತ್ತ ಯಾವಾಗ ಜಯಿಸಿರುತ್ತದ ಅಂದ್ರೆ ಗುರು. ಮಾತ್ರ ಕಡಿಮೆ ಯಾವ ತೋತ ಸಮಯ ಅಂದ್ರೆ ಶುಕ್ರ. ಆದ್ರೆ ಪರಿಭ್ರಮಣೆ ಮತ್ತೊಬ್ಬ ಸುತ್ತ ಜಲ್ದಿ ಸುತ್ತ ಅಂದ್ರೆ ಬುಧ, ಕಡಿಮೆ ಸುತ್ತ ಅಂದ್ರೆ ನ್ಯಾಪ್ಚೂನ. ಈಗ ಧೂಮಕೇತುಗಳು ಕಾಮೆಂಟ್ಸ್ ಹತ್ರ ಇಂಗ್ಲೀಷ್ನಾಗ. ಇವು ಸೂರ್ಯನ ಸುತ್ತವ. ಧೂಮಕೇತುಗಳು ಸೂರ್ಯನ ಸುತ್ತಿರುತ್ತವ. ಯಾಕೆ? ಗುರುತ್ವಾಕರ್ಷಣೆ ಒಳಪಟ್ಟು. ಇವುಗಳು ಕೇಂದ್ರ, ದೇಹ ಹಾಗೂ ಬಾಲ 3 ಅಂಶ ಹೊಂದಿರ್ತಾವ. ಧೂಮಕೇತುಗಳು ಏನು? ಒಂದು ಕೇಂದ್ರ, ಒಂದು ದೇಹ, ಒಂದು ಬಾಲ, ಹಿಂಗ 3 ಅಂಶ ಒಳಗೊಂಡಿರ್ತಾವ ಧೂಮಕೇತುಗಳು. ಇವು ಅಂಡಾಕೃತಿಯಾಗಿ ಚಲಿಸ್ತಾವ. ISI 2002 ಕ್ವಶನ್ ಪೇಪರ್ ಕೇಳೋಣ. ಧೂಮಕೇತುಗಳು ಹೇಗೆ ಚಲಿಸುತ್ತವೆ? ಅಂಡಾಕೃತಿಯಾಗಿ ಚಲಿಸ್ತಾವ. ಈಗ PSI 1998 ಕೇಳೋಣ. 75 ವರ್ಷಕ್ಕೊಮ್ಮೆ ಯಾವ ಧೂಮಕೇತು ಕಾಣ್ತಾ ಕೇಳೋಣ? ಹ್ಯಾಲಿ ಧೂಮಕೇತು. ಯಾರು ಹೇಳಿದ್ರು? ಎಡ್ವನ್ ಹ್ಯಾಲಿ ಅವ್ರು ಹೇಳಿದ್ರು. ಎಡ್ವನ್ ಹ್ಯಾಲಿ ಅವ್ರು ಏನು ಹೇಳಿದ್ರು? 75 ವರ್ಷಕ್ಕೊಮ್ಮೆ ಹ್ಯಾಲಿ ಧೂಮಕೇತುಗಳು ನಮಗೆ ಕಾಣ್ತಾವ ಅಂತ ಹೇಳಿದ್ರು. ಈಗ ಅದಾಗನ ಉಲ್ಕೆಗಳು, ಮೆಟ್ರಾಯ್ಡ್ಸ್ ಉಲ್ಕೆಗಳು. ನಕ್ಷತ್ರಗಳು ಮೆಸೋಸ್ಪಿಯರ್ ಮಧ್ಯದ ಮಂಡಲದಲ್ಲಿ. ನಕ್ಷತ್ರಗಳು ಇರ್ತವಲ್ಲ, ಮೆಸೋಸ್ಪಿಯರ್ ಮಧ್ಯದ ಮಂಡಲದಲ್ಲಿ ತಂಪಾಗಿ ಭೂಮಿಗೆ ಉಲ್ಕೆ ರೂಪದಲ್ಲಿ ಬಂದು ತಲುಪುತ್ತವೆ. ಈ ಉಲ್ಕೆಗಳು ತಿರುಗುತ್ತಿರ್ತಾವ ಸೂರ್ಯನ ಸುತ್ತ. ಆ ಸೂರ್ಯನ ಸುತ್ತ ತಿರುಗಿದ್ರ ಮುಂದೆ ಏನು ಮಾಡ್ತಾವ? ಗುರುತ್ವಾಕರ್ಷಣೆಗೆ ಒಳಗಾಗದೆ ಏನು ಮಾಡ್ತಾವ? ಹೊರಗೆ ಬರ್ತಾವ, ಭೂಮಿಗೆ ಬೀಳಕ್ಕೆ ಚಾಲು ಮಾಡ್ತಾವ. ಆ ಭೂಮಿಗೆ ಬೀಳಕ್ಕೆ ಚಾಲು ಮಾಡಿದಾಗ ಮಧ್ಯದ ಮಂಡಲ ತಂಪು ಮಂಡಲ ತರಲ್ಲ, ಮಧ್ಯದ ಮಂಡಲ ತಂಪು ಮಂಡಲ ಮೆಸೋಸ್ಪಿಯರ್ ಅಲ್ಲೇ ಮಾಡ್ತಾವ. ಇವು ಏನು ಮಾಡ್ತಾವ? ತಂಪಾಗ್ತಾವ ಉಲ್ಕೆಗಳು, ತಂಪಾಗಿ ಭೂಮಿಗೆ ಬಂದು ಬೀಳ್ತಾವ. ಲೋನಾರ್ ಸರೋವರ ಇದು ಮಹಾರಾಷ್ಟ್ರದಾಗದ. ಪ್ಲೆಸ್ಟೋಸಿಸ್ ಯುಗದಲ್ಲಿ ಭೂಮಿ ಬಂದು ಬಿಡ್ತದೆ ಇದು. ಆ ಲೋನಾರ್ ಸರೋವರ ಉಲ್ಕೆದಿಂದ ಆಗ್ಯದ. ಇದು ಲೋನಾರ್ ಸರೋವರ ಪ್ಲೆಸ್ಟೋಸಿನ್ ಯುಗದಲ್ಲಿ ಬಿದ್ದದ ಇದು ಉಲ್ಕೆದಾಗ. ಇದಾಗನ ಶುದ್ರಗಳು, ಆಸ್ಟ್ರಾಯ್ಡ್ಸ್. ಶುದ್ರಗ್ರಹಗಳು ಎಲ್ಲಿರ್ತಾವಂದ್ರ ಇವು ಮಂಗಳ ಗುರು ಗ್ರಹಗಳ ಮಧ್ಯೆ ಕಂಡು ಬರ್ತಾವ. ಶುದ್ರಗಳು ಎಲ್ಲಿ ಕಂಡು ಬರ್ತಾವ ಕೇಳ್ತಾರ? ಶುದ್ರಗಳು ಎಲ್ಲಿ ಕಂಡು ಬರ್ತಾವ? ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯೆ ಕಂಡು ಬರ್ತಾವ. ದೊಡ್ಡದಂತ ಶುದ್ರ ಗ್ರಹ ಯಾವ್ದು ಕೇಳ್ತಾರ? ಸಿರೀಸ್. ದೊಡ್ಡ ಶುಕ್ರ ಗ್ರಹ ಸಿರೀಸ.
ಶುಕ್ರಗಳು ಎಲ್ಲಿ ಕಂಡು ಬರ್ತಾವ? ಮಂಗಳ ಗುರು ಗ್ರಹಗಳ ಮಧ್ಯ ಕಂಡು ಬರ್ತಾವ.